ಸೆಷನ್ನಿಗೆ ಸ್ವಾಗತ. ಮೊದಲನೇದಾಗಿ ಇವತ್ತಿನ ವ್ಯೂ ಏನಿತ್ತು ಲೈವ್ ಸೆಷನ್ನಲ್ಲಿ ಅಂತ ನೋಡೋಣ. ಬುಲ್ಲಿಶ್ ಅಂದರೆ ಅದಾಗಲೇ ಮಾರ್ಕೆಟ್ ಗ್ರೀನ್ ಇತ್ತು, ಹಾಗೆ ಬುಲ್ ಸೈಡೇ ಮಾರ್ಕೆಟಿನ ಮೂಮೆಂಟ್ ಇರುತ್ತೆ. ಆದರೆ 11 ಗಂಟೆ ನಂತರ ಮಾರ್ಕೆಟ್ ರಿವರ್ಸ್ ಆಗೋ ಸಾಧ್ಯತೆಯೂ ಇದೆ ಅಂತ ಹೇಳಿದ್ದೆ. ಅದಕ್ಕೆ ರೀಸನ್ಗಳನ್ನು ಹೇಳಿದ್ದೆ ಆ ಟೈಮಲ್ಲಿ, ಸೈಕಾಲಜಿಕಲ್ ವ್ಯೂ ಅದು. ಅದೇ ಥರ ನೀವು ಚಾರ್ಟನ್ನು ನೋಡಿ ಫಾಲ್ ಸ್ಟಾರ್ಟ್ ಆಗಿರೋದು ಆಲ್ಮೋಸ್ಟ್ 10:15 11 ಗಂಟೆಯಿಂದ. ಅಲ್ಲಿಂದ ಆಲ್ಮೋಸ್ಟ್ ರೆಡ್ ಆಯಿತು ಅನ್ನೋ ಮಟ್ಟಕ್ಕೂ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬುಲ್ ಸೈಡಲ್ಲೇ ಬಂದಿದೆ. ಅಂದರೆ ಓವರ್ ಆಲ್ ವ್ಯೂ ಇದ್ದಿದ್ದು ಬುಲ್ಲಿಶ್, ಬಟ್ ಮಧ್ಯಾಹ್ನದ ನಂತರ 11 ಗಂಟೆ ನಂತರ ಒಂದು ಚೇಂಜ್ ಏನಿತ್ತೋ ಬರುವಂಥದ್ದು, ಆ ಚೇಂಜನ್ನು ಕೊಟ್ಟಿದೆ. ಹಾಗೆ ಮೊನ್ನೆ ಸೆಷನ್ನಲ್ಲಿ ಒಂದು ಲೆವೆಲನ್ನು ಕೊಟ್ಟಿದ್ದೆ, 17,615 ಅಂದರೆ 600 ಅಂತ ಅನ್ಕೋಬೋದು. ಈ ರೇಂಜ್ ಮೇಜರ್ ಸಪೋರ್ಟ್. ಈ ಸಪೋರ್ಟನ್ನು ಟಚ್ ಮಾಡೋದಕ್ಕೆ ಒಮ್ಮೆ ಮಾರ್ಕೆಟ್ ಬರುತ್ತೆ ಅಲ್ಲಿವರೆಗೆ ಅಂತ. ನಿನ್ನೆ ಅಲ್ಲಿವರೆಗೂ ಹತ್ರ ಟಚ್ ಮಾಡಿ 30ವರೆಗೂ ಟಚ್ ಮಾಡಿ ಬೌನ್ಸ್ ಆಯಿತು. ಇವತ್ತು ಬೆಳಗ್ಗೆ ಸೆಷನ್ನಲ್ಲಿ ಹೇಳಿದ್ದೂ ಅದೇ ಮೇಜರ್ ಸಪೋರ್ಟ್. ಅಂದರೆ 17,600 ದಾಟೋವರೆಗೂ, ಅಂದರೆ ಕೆಳಗಡೆ ಬ್ರೀಚ್ ಆಗೋವರೆಗೂ ನಾವು ಬುಲ್ ಸೈಡಲ್ಲೇ ಇರಬೇಕಾಗತ್ತೆ. ಯಾವಾಗೆಲ್ಲ ಅದರ ಹತ್ತಿರದಲ್ಲಿ ಬರುತ್ತೋ ಆವಾಗೆಲ್ಲ ಬೈ. ಅಂದರೆ ಸ್ಟಾಪ್ ಲಾಸ್ ಹಿಟ್ಟಾಗ್ಬೋದು ಒಮ್ಮೆ. ಈಗ ಅದು ಬ್ರೀಚೇ ಮಾಡಿದ್ರೆ ಮಾರ್ಕೆಟಲ್ಲಿ ನೆಗೆಟಿವ್ ಇಫೆಕ್ಟ್ ಇದೆ. ಇದನ್ನು ಹೇಳಿದ್ದೀನಿ, ಮಾರ್ಕೆಟ್ ನೆಗೆಟಿವ್ ಕಡೆ ತಿರುಗಿದೆ ಮೊನ್ನೆಯ ಡಾಟಾದಿಂದಾಗಿ. ಬಟ್ ಸ್ಟಿಲ್ ಅದೇನೇ ನೆಗೆಟಿವ್ ಕಡೆ ತಿರುಗಲಿ, ಏನೇ ಆಗಲಿ, ಸಪೋರ್ಟ್ ಲೆವೆಲಲ್ಲಿ ನಮಗೊಂದು ಸಪೋರ್ಟ್ ಕಾಣಿಸಿದೆ ಅಂತಾದರೆ ಅಲ್ಲಿ ಅದು ಬೈ, ಅಲ್ಲಿ ಅದು ಲಾಂಗ್ ಸಿಚುವೇಶನ್, ಅದು ಲಾಂಗ್ ಸಿಗ್ನಲ್. ಸ್ಟಾಪ್ ಲಾಸ್ ಹಿಟ್ ಆಯಿತಾ, ಓಕೆ, ನಾವು ಅಲ್ಲಿಂದ ಅದು ಇಂಪಾರ್ಟೆಂಟ್ ಲೆವೆಲ್ ಆದ್ದರಿಂದ ನಾವಲ್ಲಿ ವಾಪಸ್ ತಿರ್ಕೊಳ್ಳೇಬೇಕು, ನಮ್ಮ ವ್ಯೂವನ್ನು ಚೇಂಜ್ ಮಾಡ್ಕೊಳ್ಳೇಬೇಕು. ಒಂದು ಸಣ್ಣ ಲಾಸನ್ನು ಸ್ಟಾಪ್ ಲಾಸಿಗೆ ಕೊಡಲೇಬೇಕು, ಯಾಕಂದರೆ ಅಲ್ಲಿ ಲೆವೆಲ್ ಬ್ರೀಚ್ ಆಗಿದೆ. ಇಲ್ಲ ಅಂದರೆ ಅಲ್ಲಿವರೆಗೂ ಅದು ಲಾಂಗ್ ಟ್ರೇಡನ್ನೇ ಕೊಡ್ತಾ ಹೋಗುತ್ತೆ. ಇವತ್ತು ಅಬ್ಸರ್ವ್ ಮಾಡಿದ್ರಿ, ಮೇಲಿಂದ ವಾಪಸ್ ಬಂತು, 700ವರೆಗೂ ಬಂತು. ಅಂದರೆ ತುಂಬ ಇನ್ನೂ ಸಪೋರ್ಟ್ ಹತ್ರ ಬರುವಷ್ಟು ವೀಕ್ನೆಸ್ಸು ಇರಲಿಲ್ಲ. ಮತ್ತು ಅಲ್ಲಿಂದ ರಿವರ್ಸ್ ಆಯಿತು. ಇದು ಹೀಗೆ ಆಗುತ್ತೆ. ಹಾಗಾಗಿ ಇಲ್ಲಿ ಬಹಳ ಉದ್ದದ ಅನಾಲಿಸಿಸ್ ಏನು ಅವಶ್ಯಕತೆ ಇಲ್ಲ. ಜಸ್ಟ್ 17,600 ಇದರ ಮೇಲಿರೋವರೆಗೂ ಅದರ ಹತ್ತಿರ ಬಂದಾಗೆಲ್ಲ ಲಾಂಗ್ ತಗೊಂಡ್ರೆ, ಸ್ಟಾಪ್ ಲಾಸನ್ನು ಹತ್ತಿರದಲ್ಲೆಲ್ಲ ಇಟ್ಕೊಂಡ್ರೆ, ಅಂದರೆ ಆ ಫಿಗರನ್ನು ಬೆಳಗ್ಗೆ ಹೇಳಿದ್ದೀನಿ, ಮತ್ತು ಅದನ್ನು ರಿಪೀಟ್ ಮಾಡೋಲ್ಲ, ಅಂದರೆ ಅಲ್ಲಿವರೆಗೂ ನಮಗೆ ಈಸಿಯಾಗಿರುತ್ತೆ. ಬ್ರೀಚ್ ಆಯಿತು ಅಂದರೆ, ಬ್ರೀಚ್ ಆಗಿ ಕೆಳಗಡೆ ಹೋಲ್ಡ್ ಆಯಿತು ಅಂದರೆ ಆವಾಗಲೂ ಈಸಿನೇ, ಅದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿಬಿಡುತ್ತೆ. ಈಸಿಯಾಗಿ ನಾವು ಕೆಳಗಡೆಗೆ ಇರ್ಬೋದು. ಈ ಲೆವೆಲನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಇನ್ನು F&O ಡಾಟಾಗಳು ಬಂದಿವೆ, ಮತ್ತು ಸ್ಲೈಟ್ಲಿ ಪಾಸಿಟಿವ್ ಇದೆ ಅಂತ ಹೇಳ್ಬೋದು. ಅಂತೂ ಅದು ತುಂಬ ದೊಡ್ಡದಾಗೇನಿಲ್ಲ, ಸಿಂಪಲ್ ಆಗಿದೆ. ಇಂಪಾರ್ಟೆಂಟ್ ಡಾಟಾ ಇದ್ದಿದ್ದು ನಿನ್ನೆ, ಅದನ್ನು ಬೆಳಗ್ಗೆ ಸೆಷನ್ನಲ್ಲಿ ಹೇಳಿಬಿಟ್ಟಿದ್ದೀನಿ, ಯಾಕಂದರೆ ನಿನ್ನೆ ಸೆಷನ್ ಇರಲಿಲ್ಲ, ಹಾಗಾಗಿ ಮತ್ತೆ ಅದನ್ನು ರಿಪೀಟ್ ಮಾಡೋಲ್ಲ. ಹಾಗೆ ಇವತ್ತಿನ ವಿಷಯಕ್ಕೆ ಬರೋ ಮೊದಲು ಒಂದು ಕ್ವಶನನ್ನು ಮೊನ್ನೆ ಅವರು ಕೇಳಿದರು, ವಿಕ್ಸ್ ಆ್ಯಂಡ್ ಸ್ಟಾಕ್ ಆಪ್ಷನ್ನಿನ ರಿಲೇಷನ್ಶಿಪ್. ಇಲ್ಲಿ ತುಂಬ ಜನ ಅಂದ್ಕೊಂಡಿರೋದೇನೆಂದರೆ, ವಿಕ್ಸ್ ಜಾಸ್ತಿ ಆದ್ದರಿಂದ, ಅಥವಾ ವಿಕ್ಸ್ ಜಾಸ್ತಿ ಆದರೆ ಆಪ್ಷನ್ ಪ್ರೈಸ್ಗಳು ಅದಕ್ಕೆ ಅಡ್ಜಸ್ಟ್ ಆಗ್ತವೆ ಅಂತ. ನೋಡಿ, ಇಲ್ಲಿ ಇಂಡೆಕ್ಸ್ ಅನ್ನೋದೊಂದಿದೆ. ನಾವು ಇಲ್ಲಿ ಎಕ್ಸಾಂಪಲ್ಗೆ ಬ್ಯಾಂಕ್ ನಿಫ್ಟಿ ಅಂತ ತಗೊಳ್ಳೋಣ. ಇದರಲ್ಲಿ HDFC ಬ್ಯಾಂಕ್ ಒಂದು ಹೆವಿ ವೇಟ್, ಬ್ಯಾಂಕ್ ನಿಫ್ಟಿಯಲ್ಲಿ ಹೆವಿ ವೇಟ್ ಸ್ಟಾಕ್, ಅಥವಾ ಒಂದು 4-5 ಸ್ಟಾಕುಗಳ ಟೋಟಲ್ ವೇಟೇಜ್ ಆಲ್ಮೋಸ್ಟ್ 85% 90% ಹತ್ರನೂ ಹೋಗ್ಬಿಡುತ್ತೆ. ಎನಿವೆ, ಇಲ್ಲಿ ಮೂವ್ ಆಗೋದು ಯಾವುದು, ರಿಯಲ್ ಮೂವ್ ಯಾವುದು, ಇಂಡೆಕ್ಸ ಸ್ಟಾಕಾ? ಆ್ಯಕ್ಚುಲಿ ಸ್ಟಾಕ್ಸ್ ಯಾವ ಥರ ಮೂವ್ ಆಗ್ತವೋ ಅದ್ರ ಮೇಲೆ ಇಂಡೆಕ್ಸ್ ಪಾಯಿಂಟ್ ಡಿಸೈಡ್ ಆಗುತ್ತೆ. ಇಂಡೆಕ್ಸ್ ಪಾಯಿಂಟ್ ಅದರಷ್ಟಕ್ಕದೇ ಎಲ್ಲೋ ಓಪನ್ ಆಗಿಬಿಡೋದು,
ಅದ್ರ ಮೇಲೆ ಅಯ್ಯೋ ಇಂಡೆಕ್ಸ್ ಪಾಯಿಂಟ್ ಮೇಲೆ ಹೋಗ್ಬಿಟ್ಟಿದೆ, ನಾನು ಇಲ್ಲೇ ಇದ್ರೆ ಹೇಗೆ ಅಂತ HDFC ಬ್ಯಾಂಕ್ ಓಡೋದು ಮೇಲ್ಗಡೆ, ಹಾಗಾಗಲ್ಲ. ಇಲ್ಲಿರೋ ಸ್ಟಾಕ್ಗಳು ಅವುಗಳ ವೇಟೇಜಿಗೆ ಅನುಸಾರವಾಗಿ ಕಾಂಟ್ರಿಬ್ಯೂಟ್ ಮಾಡಿದಾಗ ಅದಕ್ಕೆ ತಕ್ಕಂತೆ ಇಂಡೆಕ್ಸ್ ಮೂವ್ ಆಗುತ್ತೆ. ಇಂಡೆಕ್ಸಿಗೆ ಸ್ವತಂತ್ರ ಅಸ್ತಿತ್ವ ಅಂತ ಏನಿರಲ್ಲ, ಅದರಷ್ಟಕ್ಕೆ ಅದು ಮೂವ್ ಆಗೋಕ್ಕೆ ಬರೋಲ್ಲ. ಇದು ಹಾಗೇನೆ, ವಿಕ್ಸ್ ಅನ್ನೋದು ಒಂದು ಇಂಡೆಕ್ಸ್, ಅದರಷ್ಟಕ್ಕದೇ ಮೂವ್ ಆಗೋಕ್ಕೆ ಬರೋದೇ ಇಲ್ಲ. ಅದು ಮೂವ್ ಆಗಬೇಕಂದ್ರೆ ಈ ಆಪ್ಷನ್ ಔಟ್ ಆಫ್ ದ ಮನಿ, ಈ ಆಪ್ಷನ್ಸಲ್ಲಿ ಹೆಚ್ಚು ಬೇಡಿಕೆ ಅಂದರೆ ಹೆಚ್ಚು ಪ್ರೈಸ್ ಗೈನ್ ಆಗ್ತಾ ಬಂದ ಹಾಗೆ, ಪ್ರೈಸ್ ಮೇಲೆ ಬರ್ತಾ ಹೋದಾಗೆ, ಅದು ಕಾಲ್ಸ್ ಇರ್ಬೋದು, ಪುಟ್ಸ್ ಇರ್ಬೋದು, ವಿಕ್ಸ್ ಮೇಲೆ ಬರ್ತಾ ಇರುತ್ತೆ. ಅಂದರೆ ಆಪ್ಷನ್ ಪ್ರೈಸಿಂದ ವಿಕ್ಸ್ ಮೇಲೆ ಬರುತ್ತೆ ಹೊರತಾಗಿ ವಿಕ್ಸ್ ಮೇಲೆ ಬಂದ್ಬಿಟ್ಟಿದೆ ಅಂತ ಯಾವುದೋ ಒಂದು ಆಪ್ಷನ್ ಪ್ರೀಮಿಯಮ್ ಸೆಟ್ ಆಗಲ್ಲ. ಅದನ್ನು ಸೆಟ್ ಮಾಡ್ಕೊಳ್ತಾ ಹೋಗೋದಲ್ಲ, ಅದು ಉಲ್ಟಾ. ಅದು ಆಪ್ಷನ್ ಪ್ರೈಸಿಂದಾಗಿ ವಿಕ್ಸ್ ಪಾಯಿಂಟ್ಸು ಸೆಟ್ ಆಗುತ್ತೆ. ಸ್ಟಾಕಿಂದ ಇಂಡೆಕ್ಸ್ ಪಾಯಿಂಟ್ಸ್ ಹೇಗೆ ಸೆಟ್ ಆಗುತ್ತೋ, ಇಲ್ಲಿ ಆಪ್ಷನ್ ಪ್ರೈಸಿಂದಾಗಿ ವಿಕ್ಸ್ ಪಾಯಿಂಟ್ ಸೆಟ್ ಆಗುತ್ತೆ. ವಿಕ್ಸ್ ಮೇಲೆ ಬಂದಿದ್ದಕ್ಕೆ ಆಪ್ಷನ್ ಪ್ರೈಸ್ಗಳು ಸೆಟ್ ಆಗ್ತಾ ಇರೋದಲ್ಲ. ಇದನ್ನು ಫಸ್ಟ್ ನಾವು ರಿಯಲೈಸ್ ಮಾಡ್ಕೊಳ್ಬೇಕು. ಇಷ್ಟೇ ಇದ್ದಿದ್ದಿಲ್ಲ ಕನ್ಫ್ಯೂಷನ್. ವಿಕ್ಸಿಂದ ಆಪ್ಷನ್ ಪ್ರೈಸ್ ಮೇಲೆ ಹೋಗುತ್ತೋ, ಆಪ್ಷನ್ ಪ್ರೈಸ್ ಮೇಲೆ ಹೋಗಿದ್ರಿಂದ ವಿಕ್ಸ್ ಮೇಲೆ ಹೋಗುತ್ತೋ. ಫಸ್ಟ್ ಆಪ್ಷನ್ ಪ್ರೈಸ್, ಅದರಿಂದಾಗಿ ವಿಕ್ಸ್ ಅನ್ನೋ ಇಂಡೆಕ್ಸ್, ವಾಲಟೈಲಿಟಿ ಇಂಡೆಕ್ಸ್ ಆ್ಯಕ್ಚುಲಿ ಅದು. ಹಾಗೆ ಇನ್ನೊಂದು ಸಿಲ್ಲಿ ಮಿಸ್ಟೇಕ್ಸ್. ಇಲ್ಲೇನೆಂದರೆ, ಈಗ ಅರ್ಜೆಂಟಲ್ಲಿ ನಾನು ಮಾತಾಡ್ತಾ ಇರ್ತೀನಿ, ಆಗಲೇ ಮಾತಾಡುವಾಗ 17,630 615 ಅಂತ ಹೇಳುವಾಗ 16,000 ಏನೋ ಹೇಳ್ತಾ ಇದ್ದೆ ನಾನು. ಅದಷ್ಟು ಹೇಳಿ ಒಬ್ಬ ನಂಬರ್ ಮಿಸ್ಟೇಕ್ ಆಗಿ ಬಂತು ಅಂತ, ಸಾರಿ ಅದಲ್ಲ 17,600 ಕರೆಕ್ಟ್ ಮಾಡಿದೆ. ಅದನ್ನು ಸಹಜ ಇದು, ಯಾಕಂದರೆ ಇಲ್ಲಿ ಯಾವುದೂ ನೋಟ್ ಮಾಡ್ಕೊಂಡು ಬಂದು ಓದುವಂಥದ್ದು ಇರೋಲ್ಲ, ಹಾಗೆ ಕೂತು ಮಾತಾಡ್ತಾ ಇರೋದು. ಅದೇ ಥರ ಈಗ ಅಲ್ಲಿ ಆ್ಯಪಲ್ಲಿರ್ಬೋದು, ವಾಟ್ಸಪ್ ಗ್ರೂಪಲ್ಲಿರ್ಬೋದು, ಎಲ್ಲೇ ಇರ್ಬೋದು, ಒಂದು ಅಪ್ಡೇಟನ್ನು ಕೊಡುವಾಗ ಕೆಲವು ಮಿಸ್ಟೇಕ್ಗಳಾಗ್ಬಿಡ್ತವೆ. ನಂಬರ್ ಮಿಸ್ಟೇಕ್ಸು ಆ ಥರದ್ದೇನಲ್ಲ, ಜಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕೋ ಇನ್ನೇನೇನೋ ಆಗ್ಬಿಡ್ತವೆ. ಓಕೆ, ಅದನ್ನು ಹೇಳಿ ನಂತರ ಕರೆಕ್ಟ್ ಮಾಡೋಣ, ಅದೆಲ್ಲ ಸರಿ. ಬಟ್ ನಾವು ಗಮನಿಸಬೇಕಾದ್ದೇನೆಂದರೆ, ಆ ಟೈಮಲ್ಲಿ ನಾವು ಸ್ಪೆಲ್ಲಿಂಗ್ ಕಡೆ ಅಥವಾ ಇನ್ಯಾವುದೋ ಒಂದು ಸಣ್ಣ ಇದ್ರ ಕಡೆ ಗಮನ ಕೊಡ್ತಾ ಇರೋಕ್ಕಾಗಲ್ಲ, ಮಿಸ್ಟೇಕ್ಸ್ ಬಂದುಬಿಡ್ತವೆ. ಹಾಗಾಗಿ ಅದನ್ನು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವೆಲ್ಲ ಆ ಟೈಮಲ್ಲಿ ಬಂದು ಹೋಗ್ಬಿಡುವಂಥವು, ಅದರಿಂದ ಏನೂ ತೊಂದರೆಗಳು ಆಗೋಲ್ಲ. ಇನ್ನು ತುಂಬ ಅರ್ಥ ವ್ಯತ್ಯಾಸ ಬರುವಂತಹ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಾದಾಗ ನಾವು ಸ್ವಲ್ಪ ಇಮಿಡಿಯೇಟಾಗಿ ಅದನ್ನು ಸರಿ ಮಾಡಬೇಕಾಗತ್ತೆ. ಇಲ್ಲಾಂದರೆ ದಯವಿಟ್ಟು ಅಂಥದ್ದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ನಾವು ಮ್ಯಾಥಮೆಟಿಕ್ಸ್ ಕಲಿಯೋಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಲ್ಲ, ನಮಗಲ್ಲಿ ಅರ್ಥ ಆಗೋದಕ್ಕೆ ಮಾತ್ರ ಲ್ಯಾಂಗ್ವೇಜ್ ಬೇಕು. ಉಳಿದಿರೋದು ಆ ವಿಷಯ, ಸಬ್ಜೆಕ್ಟ್ ಅನ್ನೋದು ಏನಿದೆಯೋ ಅದು ಇಂಪಾರ್ಟೆಂಟ್. ಓಕೆ, ಈ ವಿಷಯ ಸಾಕಿ. ಇನ್ನು ಇವತ್ತಿನ ಮುಖ್ಯ ವಿಷಯ ಇರೋದು ಭಯ, ಫಿಯರ್. ಏನಿದು ಹಾಗಾದರೆ? ಇದು ಒಂದು ವಿಷಯವೇ? ನನ್ನ ಪ್ರಕಾರ ತುಂಬ ಇಂಪಾರ್ಟೆಂಟ್ ವಿಷಯ. ಕೆಲವರು ಅವಾಗವಾಗ ಕೇಳ್ತಾರೆ, ಈಗೇನು ಕೇಳಿಲ್ಲ, ಕೇಳ್ತಾರೆ ನನ್ನ ಪರಿಚಿತರೆ, ನಿನಗೇನು ಮಾರ್ಕೆಟಲ್ಲಿ ಅಷ್ಟು ಭಯನಾ ಅಂತ. ಯಾಕಂದರೆ ನಾನು ಸಣ್ಣ ಟ್ರೇಡ್ ಮಾಡ್ತೀನಿ ಅಂತ. ನಾನು ಅದಕ್ಕೆ ಉತ್ತರ ಕೊಡೋ ಬದಲು ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ಭಯ ಇಲ್ವಾ? ಅಲ್ಲ, ಭಯ ಪಡೋಕ್ಕೇನಿದೆ? ಅದಕ್ಕೆ ನೀವು ಕಳ್ಕೊತಾ ಇರೋದು. ಭಯ ಪಡಲೇಬೇಕು. ಯಾಕಂದರೆ ಎಲ್ಲೆಲ್ಲಿ ರಿಸ್ಕ್ ಇದೆಯೋ, ಅದು ಯಾವುದೇ ರೀತಿಯ ರಿಸ್ಕ್ ಇರ್ಬೋದು, ಒಟ್ಟಾರೆ ರಿಸ್ಕ್ ಎಲ್ಲಿದೆಯೋ ಅಲ್ಲಿ ನಾವು ಭಯ ಪಡಲೇಬೇಕು. ಈಗ ಎಲ್ಲೋ ಒಂದು ಕಡೆ ಬೆಂಕಿ ಉರಿತಾ ಇದೆ ದೊಡ್ಡದು ಅಂದರೆ ನಾವು ಹತ್ತಿರ ಹೋಗಿ ಅದನ್ನು ಆರಿಸ್ತೀವಿ ಅಂತ ಹೊರಡ್ತೀವ? ಇಲ್ಲ. ಅದಕ್ಕೇನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಪ್ರಯತ್ನ ಮಾಡ್ತೀವಿ, ದೂರದಿಂದ ಪ್ರಯತ್ನ ಮಾಡ್ತೀವಿ. ಹಾಗೆ ಯಾವುದೋ ಪ್ರವಾಹ ಬಂದಿದೆ, ನಾವು ಹೋಗಿ ಇನ್ನೇನೋ ಅಲ್ಲಿ ಇರೋದೇನೋ ಐಟಮ್ ಏನೋ ಇದೆ ಅಂತ ಅದರ ತೆಕ್ಕೊಂಬರೋಕ್ಕೆ ಹೋಗ್ತೀವ? ಇಲ್ಲ. ಆ ಐಟಮ್ ಹೋದರೆ ಹೋಗಲಿ, ನಂತರ ನೋಡ್ಕೊಳ್ಳೋಣ, ನಾವು ಉಳ್ಕೋಬೇಕು. ಅಂದರೆ ಯಾವುದೋ ಒಂದು ಹಳ್ಳ ಇದೆ ಅಥವಾ ಒಂದು 10 ಅಡಿ ಆಗಲದ್ದೊಂದು ಏನೋ ಇದೆ, ಜಂಪ್ ಮಾಡಬೇಕು, ದಾಟ್ಬಿಡ್ಬೇಕು, ಕೆಳಗಡೆ ತುಂಬ ಆಳ ಇದೆ, ಟ್ರೈ ಮಾಡ್ತೀವ? ಮಾಡೋಲ್ಲ. ಯಾಕೆ ಮಾಡೋಲ್ಲ? ಅಲ್ಲಿ ರಿಸ್ಕ್ ಇದೆ, ಹಾಗಾಗಿ ನಮಗದು ಭಯ. ಈ ಭಯ ಒಳ್ಳೆಯದೇ. ಈ ಭಯವೇ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ 10 ಅಡಿ ಅಗಲ ಇರೋದನ್ನು ವಿಚಾರ ಮಾಡ್ದೇ ಹಾರಿ ಕೆಳಗಡೆ ಹಳ್ಳಕ್ಕೆ ಬಿದ್ದುಬಿಡ್ತಾರೆ. ಅಂದರೆ ಈ ಭಯ ಅನ್ನುವಂಥದ್ದು ಇದು ಎಚ್ಚರಿಕೆಯನ್ನು ಕೊಡುತ್ತೆ, ನಮ್ಮನ್ನು ಎಚ್ಚರಿಸುತ್ತೆ. ಇಲ್ಲಿ ರಿಸ್ಕ್ ಇದೆ,
ಇಲ್ಲಿ ಟಾರ್ಗೆಟ್ ರೀಚ್ ಆಗದೇ ಇರ್ಬೋದು, ಆಗುವ ಸಾಧ್ಯತೆ ಕಡಿಮೆ ಇದೆ, ಎಚ್ಚರಿಕೆ ವಹಿಸಬೇಕಿದೆ ಅನ್ನೋದನ್ನು ತೋರಿಸುತ್ತೆ. ಹಾಗಾಗಿ ಇಷ್ಟು ವರ್ಷದಿಂದ ಮಾರ್ಕೆಟಲ್ಲಿದ್ದೀನಿ, ಇದೇ ವೃತ್ತಿ ಸಹ ಹೌದು. ಆದರೂ ಭಯ ಇದೆಯಾ? ಖಂಡಿತ ಇದೆ. ಯಾವತ್ತು ಮಾರ್ಕೆಟಿನ ಬಗ್ಗೆ ಭಯ ಹೋಯ್ತೋ ಸೋಲು ಹತ್ತಿರದಲ್ಲಿದೆ ಅಂತ ಅರ್ಥ. ಏನೂ ಆಗೋಲ್ಲ ಬಿಡ್ರಿ, ನಾನು ಆರಾಮಾಗಿ ಮಾಡ್ಕೊಂಡಿದ್ದೀನಿ. ಖಂಡಿತ ಹತ್ತಿರ ಬಂದಿದೆ ಸೋಲು ಅಂತ ಲೆಕ್ಕ. ಅಂದರೆ ಮಾರ್ಕೆಟಿಗೆ ನಾವು ಹೆದರಲೇಬೇಕು. ಯಾಕಂದರೆ ಅದರ ಸಿಸ್ಟಮ್ ಆಗಿದೆ, ಅದರ ವ್ಯಾಪ್ತಿ ಆಗಿದೆ, ಅದರ ವ್ಯಾಪಕತೆ ಆ ಥರ ಇದೆ, ಅದರ ಬಿಹೇವಿಯರ್ ಆ ಥರ ಇದೆ. ಅದು ಸುಲಭಕ್ಕೆ ಡೀಲ್ ಮಾಡೋ ಥರ ಇಲ್ಲ, ಅದು ಕಾಂಪ್ಲಿಕೇಟೆಡ್ ಅದು. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರೂ ಸಹ ಭಯ ಪಡಲೇಬೇಕು. ಬಹುತೇಕರಿಗಿದೆ, ಇಲ್ಲ ಅಂತೇನಲ್ಲ. ಬಟ್ ಕೆಲವರ ಮನೋಭಾವ ನೋಡಿದಾಗ, ಅವರ ಮಾತಾಡೋದನ್ನು ಕೇಳಿದಾಗ ಅನಿಸುತ್ತೆ ಇವರಿಗೆ ಭಯ ಇಲ್ಲ. ಬಟ್ ಭಯ ಇಲ್ಲದೇ ಇದ್ದವರಿಗೂ ಕೆಲವೇ ದಿನದಲ್ಲಿ ಭಯವನ್ನು ತರಿಸುತ್ತೆ, ಅದೇನು ಇಲ್ಲ ಅಂತಲ್ಲ. ಬಟ್ ಪ್ರಾರಂಭದಿಂದಲೇ ನಾವು ಆ ಭಯವನ್ನು ಇಟ್ಕೊಂಡ್ರೆ, ಮತ್ತು ಇನ್ನೊಂದು 4-6 ದಿನ ಸಕ್ಸಸ್ ಆಯಿತು ಟ್ರೇಡ್ಗಳು ಅಂದಾಕ್ಷಣ ಆ ಭಯವನ್ನು ಬಿಡಬಾರ್ದು. ಅದು ಓಡಿಸುತ್ತೆ ಭಯವನ್ನು. ಇನ್ನೇನು ನೀನು ಹೆದರಬೇಕಾಗಿಲ್ಲ, ನೋ ಪ್ರಾಬ್ಲಮ್, ನೀನು ವಿನ್ನರು. ಆದರೆ ಅದು ನಮ್ಮನ್ನು ದೊಡ್ಡ ಟ್ರ್ಯಾಪಿಗೆ ಬೀಳಿಸುತ್ತೆ. ಹಾಗಾಗಿ ಕಂಟಿನ್ಯೂಸ್ ಗೆಲುವುಗಳು ಸಿಕ್ಕಿದಾಗಂತೂ ಇನ್ನೂ ಹೆಚ್ಚು ಹುಷಾರಾಗಬೇಕು, ಇನ್ನೂ ಹೆಚ್ಚು ಭಯ ಪಡಬೇಕು, ಇಲ್ಲೆಲ್ಲೋ ಇದೆ ಹತ್ತಿರದಲ್ಲಿ ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ಭಯ ಅನ್ನೋದನ್ನು ನಾವು ಎಲ್ಲಿವರೆಗೆ ಇಟ್ಕೊಂಡಿರ್ತೀವಿಯೋ ಅಲ್ಲಿವರೆಗೆ ನಾವು ಹುಷಾರಾಗಿರ್ತೀವಿ. ಭಯ ಹೋಯಿತು ಅಂತಾದರೆ ಡೆಫಿನೆಟ್ಲಿ ನಮ್ಮ ಸೋಲು ಅಥವಾ ಒಂದು ಏಟು ಹತ್ತಿರದಲ್ಲೆಲ್ಲೋ ಇದೆ ಅಂತಲೇ ಅರ್ಥ. ಈಗ ಭಯ ಇದ್ದಾಗಲೂ ಏಟು ಬೀಳೋಲ್ಲ ಅಂತಲ್ಲ, ಎಲ್ಲೋ ಅನಾಲಿಸಿಸ್ ರಾಂಗ್ ಆಗಿರುತ್ತೆ, ಒಂದು ಟ್ರೇಡ್ ಮಿಸ್ ಆಗಿರುತ್ತೆ, ಚಿಕ್ಕ ಪುಟ್ಟ ಲಾಸ್ಗಳಾಗುತ್ತೆ. ಬಟ್ ನಮಗೆ ಭಯ ಇದ್ದಿದ್ದರಿಂದ ನಾವು ಅದಕ್ಕೆ ಆದಷ್ಟು ಏನೇನೋ ಹೆಡ್ಜಿಂಗು ಈ ಥರ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತೀವಿ. ಸಣ್ಣ ಸಣ್ಣ ಲಾಸಲ್ಲಿ ಹೋಗುತ್ತೆ. ಭಯವೇ ಇಲ್ಲ ಅಂದರೆ ಓಕೆ, ಫ್ಯೂಚರ್ ಲಾಟ್ಸ್ ಇದೆ, ನೋ ಹೆಡ್ಜಿಂಗ್, ಏನಿಲ್ಲ, ಇಲ್ಲ ಮೇಲೆ ಹೋಗುತ್ತೆ ಮಾರ್ಕೆಟು. ಆಗೇನಾಗುತ್ತೆ, ಕೆಳಗೆ ಬಂದರೂ ಒಂದು ಎಕ್ಸಿಟ್ ಆಗಲ್ಲ, ಭಯ ಇಲ್ಲ, ನೋಡೋಣ ವಾಪಸ್ ಬರುತ್ತೆ ನಾಳೆ, ಗೊತ್ತಿಲ್ಲ. ಅಂದರೆ ಇದು ಗ್ಯಾಂಬ್ಲಿಂಗ್ ಕಡೆ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಇದರ ಬದಲು ಮಾರ್ಕೆಟ್ ಅಂದರೆ ಭಯವೂ ಇರಬೇಕು, ಮಾರ್ಕೆಟಿಗೆ ರೆಸ್ಪೆಕ್ಟನ್ನು ಕೊಡಬೇಕು, ನಾವು ಚಿಕ್ಕವರು ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು, ಇಷ್ಟೇ ಇರೋದು. ಹಾಗಾಗಿ ವಿಷಯ ಸಿಂಪಲ್. ಮಾರ್ಕೆಟಿಗೆ ಅದರ ಸ್ಥಾನಕ್ಕೆ ಸಿಗಬೇಕಾದಂತಹ ಎಲ್ಲವನ್ನು ಕೊಟ್ಟು ನಾವು ಜೊತೆಗೆ ಹೋದರೆ ಮಾತ್ರ ನಮಗೆ ಮಾರ್ಕೆಟ್ ಏನೋ ಒಂದನ್ನು ಕೊಡುತ್ತೆ. ಇನ್ನು ಏನಾದರೂ ಕೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ವಿನಯ್ ಅವರೇ ನಮಸ್ಕಾರ, ಮಾತಾಡಿ ಸರ್. ಸರ್ ನಮಸ್ತೆ ಸರ್. ಈಗ ಝೀರೋದ ಫೌಂಡರ್ ಒಂದು ಸ್ಟೇಟ್ಮೆಂಟ್ ಕೊಡಿರಲ್ಲ ಸರ್, ಅದು 1% ಪೀಪಲ್ ಆರ್ ಮೇಕಿಂಗ್. ಲೈಕ್ ನನ್ನ ಕ್ವಶನ್ ಏನಂದ್ರೆ, ಲೈಕ್ ಇಷ್ಟಿಷ್ಟವರೆಗೂ ಅಲ್ಲಿ ಪರ್ಫಾರ್ಮೆನ್ಸ್ ಅಂದ್ರೆ 1% ಮೇಲೆ ಯಾರು ಮಾಡಕ್ಕಾಗ್ತಾ ಇಲ್ಲ ಅಂದ್ರೆ ಹೌದು ಪೀಪಲ್ ಆರ್ ಸರ್ವೈವಿಂಗ್ ಅಂತ ನನ್ನ ಕ್ವಶನ್. ಯಾರು ಸರ್ವೈವ್ ಆಗ್ತಾ ಇದ್ದಾರೆ? ಆಗ್ತಾ ಇಲ್ಲ, ಅದನ್ನೇ ಹೇಳ್ತಾ ಇದ್ದಿದ್ದು. ಇಲ್ಲಿ ನೋಡಿ, ಇವತ್ತು ಬೆಳಗ್ಗೆ ಸೆಷನ್ನಲ್ಲಿ ಹೇಳಿದೆ, ಮತ್ತೆ ರಿಪೀಟ್ ಮಾಡೋದು ಬೇಡ ಅಂತ ಈಗ ಹೇಳಿಲ್ಲ, ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದು. ನನಗನ್ನಿಸೋ ಪ್ರಕಾರ ಆ ಸ್ಟೇಟ್ಮೆಂಟ್ ಕೊಟ್ಟ ವ್ಯಕ್ತಿ ತುಂಬ ಜೆನ್ಯೂನ್ ಪರ್ಸನ್. ಯಾಕಂದರೆ ಅವ್ರು ಸುಮ್ಮನೆ ಅವ್ರಿಗೆ ಅನಿಸಿರೋದನ್ನು ಹೇಳ್ತಾ ಇಲ್ಲ, ವಿತ್ ಡಾಟಾ ಮಾತಾಡ್ತಾ ಇದ್ದಾರೆ. ಅವ್ರ ಹತ್ರ ಡಾಟಾ ಇದೆ. ಇಲ್ಲಿ 1% ಜನ ಮಾತ್ರ ಸಕ್ಸಸ್ ಆಗ್ತಾ ಇರೋದು. ಇದನ್ನು ಹಿಂದೆನೂ ಒಮ್ಮೆ ಹೇಳಿದ್ರು ಅವರು, ಬಹುಶಃ ಈಗೊಂದು 6 months ಬ್ಯಾಕ್ ಇರ್ಬೋದು. 1%ಗಿಂತ ಜಾಸ್ತಿ ಜನ ಇಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಅಂತ, ವಿತ್ ಡಾಟಾ. ಈಗ ಅವರು ಅದಕ್ಕೆ ಇನ್ನೊಂದು ಆ್ಯಡ್ ಮಾಡಿದ್ದಾರೆ. ಆ 1% ಜನ ಯಾರಂದರೆ ಕ್ಯಾಪಿಟಲ್ ಇದ್ದವರು, ಅಂದರೆ ಎನಫ್ ಕ್ಯಾಪಿಟಲ್. ನಾನು ಯಾವಾಗಲೂ ಇಲ್ಲಿ ಹೇಳ್ತೀನಲ್ವಾ, ದೊಡ್ಡ ಟಾರ್ಗೆಟ್ ಕಡೆ, ದೊಡ್ಡ ಇದ್ರ ಡ್ರೀಮ್ ಕಡೆ ಹೋಗಬೇಡಿ, ವಿನ್ ಆಗೋಕ್ಕಾಗಲ್ಲ ಅಂತ. ಅವ್ರು ಅದನ್ನೇ ಹೇಳಿದ್ದಾರೆ ವಿತ್ ಡಾಟಾ. ಈ ಎಲ್ಲರೂ ಸ್ಕ್ರೀನ್ಶಾಟ್ ತೋರಿಸಿ ಅದು 50,000 ದಿವಸಕ್ಕೆ 50,000 ಮಾಡ್ಬೋದು ಅನ್ನೋ ಥರದ್ದು ಇದೆಯಲ್ಲ, ಅದನ್ನು ಅವ್ರು ಹೇಳಿಲ್ಲ. ಸಣ್ಣ ಸಣ್ಣ ಲಾಭವನ್ನು ಒಳ್ಳೆ ಕ್ಯಾಪಿಟಲಿಂದ ಮಾಡ್ತಾ ಹೋದರೆ ಇದು ಲಾಭ ಆಗುತ್ತೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ ವಿತ್ ಡಾಟಾ. ಅಂದರೆ ಆ 1% ಪ್ರಾಫಿಟ್ ಮಾಡ್ತಾ ಇರೋರು ಸಹ, ಪ್ರಾಫಿಟ್ ಮಾಡ್ತಾ ಇರೋ ಜನ ಅವರು ಸಹ ಒಳ್ಳೆ ಕ್ಯಾಪಿಟಲಿಂದ ಮಾಡ್ತಾ ಇದ್ದಾರೆ. ಅವರು ಈ ಥರ 100%, 200%, 500% ಪ್ರಾಫಿಟ್ ಮಾಡೋ ಇದರಲ್ಲಿಲ್ಲ. ಅಂದರೆ ಮಾರ್ಕೆಟಲ್ಲಿ ಲಾಭ ಇರೋದು ಹೀಗೆ. ಇದು ಏನೇನೋ ಒಂಥರ ಡ್ರೀಮಲ್ಲಿ ಈ ಥರದ್ದು ಗ್ಯಾಂಬ್ಲಿಂಗ್ ಮನಸ್ಥಿತಿಯಲ್ಲಿ ಲಾಭ ಬರೋದಿಲ್ಲ. ಆದ ಕಾರಣಕ್ಕೆ ಅದು ಎಷ್ಟೇ ಜನ ಹೇಳಲಿ, ಯೂಟ್ಯೂಬರ್ಸ್ ಹೇಳಲಿ, ಬೇಕಾದಷ್ಟು ಜನ ಇದ್ದಾರೆ, ಸ್ಕ್ರೀನ್ಶಾಟ್ಸ್ ಕಳಿಸೋರಿದ್ದಾರೆ, ಎಲ್ಲ ಇದ್ದಾರೆ. ಬಟ್ ರಿಯಾಲಿಟಿ ಇದೇನೆ. ನಾನೇನು ಸೆಷನ್ ಸ್ಟಾರ್ಟ್ ಮಾಡಿದಾಗಿಂದ ಸಣ್ಣ ಲಾಭ ಮಾಡ್ತಾ ಬನ್ನಿ, ನಿಧಾನವಾಗಿ ದೊಡ್ಡದಾಗತ್ತೆ ಅಂತ ಹೇಳ್ತಾ ಬಂದು, ಇದೇ ಸತ್ಯ. ಅದು ಯಾರು ಏನೇ ಹೇಳಿದ್ರು ಸತ್ಯ. ಮತ್ತೆ ಹೇಳ್ತೀನಿ, ಇದಿಷ್ಟೇ ಸತ್ಯ. ಮಾರ್ಕೆಟಲ್ಲಿ ದೊಡ್ಡದು ಒಂದು ದಿವಸ ತೋರಿಸ್ಬೋದು. ನಾನು ಮತ್ತೆ ಇದನ್ನು ಹೇಳಿದ್ದೀನಿ, ಏನಂದರೆ
ನೋಡಿ ಕೆಲವು ದಿವಸದಿಂದ ಸ್ಟಾಕ್ಸ್ ಅನಾಲಿಸಿಸ್ ತೋರಿಸಿದ್ದೀನಿ, ಅದರ ಟ್ರೇಡ್ಗಳನ್ನು ತೋರಿಸಿದ್ದೀನಿ. ಅಲ್ಲಿ ನಾವು ಯೂಸ್ ಮಾಡಿದ್ದು 5,000 10,000 ರುಪೀಸ್. ಅದರ ಮೇಲೆ ಬಂದಿರೋ ಪ್ರಾಫಿಟ್ಗಳು 5,000 600,000 ಈ ಥರ. ಅಂದರೆ 50%, 100%, ಎಷ್ಟು 2-3 ಡೇಸಲ್ಲಿ ಅಥವಾ ಒಂದೇ ದಿವಸದಲ್ಲಿ. ಬಟ್ ಇವೆಲ್ಲ ಯಾವಾಗಲೂ ಆಗ್ತಾ ಇರೋಲ್ಲ. ಎಲ್ಲದರಲ್ಲೂ ಇದನ್ನು ಮಾಡಿಬಿಡ್ತೀನಿ, ಅಷ್ಟು ಅನಾಲಿಸಿಸ್ ಇದೇ ಥರ ಮಾಡ್ತೀನಿ, ಇದೇ ಥರ ಟ್ರೇಡ್ ಮಾಡ್ತೀನಿ ಅಂತ ಹೊರಟ್ರೆ ಲಾಸ್ ಆಗ್ತಾ ಬರುತ್ತೆ. ಎಲ್ಲ ಥರ ಟ್ರೇಡ್ ಇರಬೇಕು, ಮಧ್ಯ ಮಧ್ಯ ಇವು ಸಿಗ್ತವೆ, ಸಿಕ್ಕಾಗ ಹಿಡ್ಕೋಬೇಕು, ಇಷ್ಟೇ ಇರೋದು. ಓವರಾಲ್ ಏನಿರುತ್ತೋ ಇಯರ್ಲಿ ನಾವು ನಮ್ಮ ಗ್ರೋತನ್ನು ನೋಡಿದಾಗ ಇದು ಸಾಮಾನ್ಯ ಎಕ್ಸ್ಟ್ರಾರ್ಡಿನರಿ ಸಕ್ಸಸ್ ಅಂತ ಸಿಕ್ಕಿದಾಗ ಇಲ್ಲಿ 30ಇಂದ 60% ಇರುತ್ತೆ. ಇದೇನು ಚಿಕ್ಕದಲ್ಲ. ಇವನ್ 30% ಇದ್ರೂ ಗುಡ್ ರಿಟರ್ನ್ ಅದು. ಆದರೆ ಜನರಿಗೆ ಅರ್ಥ ಆಗಲ್ಲ. ಯಾಕಾಗಲ್ಲ ಅಂದರೆ ಮಾರ್ಕೆಟಿಗೆ ಬರುವಾಗ ಅವರು ಸ್ಕ್ರೀನ್ಶಾಟ್ ನೋಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡ್ಬಿಟ್ಟಿದ್ದಾರೆ. ಇದು ಪ್ರಾಬ್ಲಮ್ಮು. ಮನಸ್ಸು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿನೇ ಇಲ್ಲ. ಇಲ್ಲಿ ನಾನು ಎಷ್ಟು ದಿವಸದಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಜನ ಬರಲ್ಲ. ಯಾಕಂದರೆ ಅವ್ರ ಮನಸ್ಸು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಯೂಟ್ಯೂಬಲ್ಲಿ 100 ಜನ ಹೇಳ್ತಾರೆ 50,000ದಿಂದ ದಿವಸಕ್ಕೆ 25,000 ಮಾಡ್ಬೋದು ಅಂತ. ಬಟ್ ನಾನೊಬ್ಬ ಹೇಳ್ತಾ ಇದ್ದೀನಿ ಇಲ್ಲಿ ಆಗಲ್ಲ ಅಂತ. ಯಾರು ನಂಬ್ತಾರೆ ನನ್ನನ್ನು? ಇದು ರಿಯಾಲಿಟಿ. ಒಮ್ಮೆ ಸಾಮೂಹಿಕವಾಗಿ ಒಂದು ಭ್ರಮೆಗೆ ಜನರನ್ನು ತಳ್ಳಿದಾಗ ಯಾರೋ ಒಬ್ಬ ಮೂಲೆಯಲ್ಲಿ ಕೂತ್ಕೊಂಡು ಹಾಗಲ್ಲ ಅಂತ ಹೇಳ್ತಾ ಇದ್ರೆ ಅವನು ಕೇಳಲ್ಲ. ಇವನು ಸರಿ ಇಲ್ಲ ಅಂತ ಅರ್ಥ. ಇವನ ಹತ್ರ ಏನೂ ಇಲ್ಲ ಅಂದರೆ ಕೊಡುವಂಥದ್ದು ಇವನ ಹತ್ರ ಏನೂ ಇಲ್ಲ, ಇವನಿಗೆ ಸಾಕಷ್ಟು ತಿಳುವಳಿಕೆ ಇಲ್ಲ. ಅಲ್ಲಿರೋರೆಲ್ಲ 100 ಜನ ಏನಿದಾರೋ ಅವರು ಚೆನ್ನಾಗಿ ಗೊತ್ತಿರೋರು ಅಂತ ಅರ್ಥ ಆಗುತ್ತೆ. ಬಟ್ ರಿಯಾಲಿಟಿ ಇದೇನೆ. ಮುಂದುವರಿಸಿ ನಿಮ್ಮ ಮಾತನ್ನು. ಹಾಗಾದ್ರೆ ಈಗ ಟ್ರೇಡರ್ಸ್ ಅಂದ್ರೆ ಈಗ ನಾವು ಟ್ರೇಡರ್ಸ್ ಎಲ್ಲ ಈಗ 1 lakh 2 lakh ಕ್ಯಾಪಿಟಲ್ ಅಲ್ಲಿ ಟ್ರೇಡ್ ಮಾಡ್ತೀವಿ. ಸೊ ಅಲ್ಲಿ 1% ಸಕ್ಸಸ್ಫುಲ್ ಅಂದ್ರೆ ಲೈಕ್ ಅಪೋಸಿಟ್ ಸೈಡ್ ಅವರು ಎಷ್ಟು ದುಡ್ಡು ಮಾಡ್ಬೋದು ಸರ್ ಅಂತ ನಾವು ಒಂದು ಸುಮ್ಮನೆ ಅಸಂಪ್ಷನ್ ಮಾಡ್ತಾ ಇದ್ದೀವಿ. ನೋಡಿ, ಎಲ್ಲರದ್ದೊಂದು ಭ್ರಮೆಯಲ್ಲಿ ಇನ್ನೊಂದು ಸೇರ್ಕೊಂಡಿದೆ. FIIs ತುಂಬ ದೊಡ್ಡ ಲಾಭ ಮಾಡ್ತಾ ಇದ್ದಾರೆ ಅಂತ. ತುಂಬ ದೊಡ್ಡ ಲಾಭ ಅವರಿಗೂ ಆಗ್ತಾ ಇಲ್ಲ, ಆಗೋದು ಇಲ್ಲ. ಯಾಕೆ ಆಗೋಲ್ಲ ಅಂದರೆ ನೋಡಿ, ಅವ್ರು ತಂದಿರೋ ದುಡ್ಡು ಮಾರ್ಕೆಟಲ್ಲಿ ಈಗ ಟ್ರೇಡ್ ಆಗ್ತಾ ಇರೋದ್ರಲ್ಲಿ ನಾವೊಂದು ರಫ್ ಆಗಿ ನೋಡಿದ್ರೆ ಒಂದು 80ಇಂದ 90% ದುಡ್ಡು ಅವ್ರದ್ದಿದೆ. ಅಂದರೆ ಈ ಟ್ರೇಡಿಂಗ್ ಮೂಮೆಂಟ್ ಇದರಲ್ಲಿ ಉಳಿದಿರೋದು ನಾವು ದೊಡ್ಡ ಸಂಖ್ಯೆಯಲ್ಲಿದ್ದೀವಿ. ಬಟ್ ನಮ್ಮ ದುಡ್ಡು 10ಇಂದ ಮ್ಯಾಕ್ಸಿಮಮ್ 20% ಇರುತ್ತೆ. ಈಗ ಅವರು ಅಷ್ಟು ದೊಡ್ಡ ಅಮೌಂಟ್ಗೆ ಅವ್ರು ಪಡ್ಕೊಳ್ತಾ ಇರೋದು ಎಷ್ಟು? ನಮ್ಮಿಂದನೇ ಕಿತ್ಕೊಳ್ಬೇಕು, ಇನ್ನೆಲ್ಲೂ ಯಾರೂ ಕೊಡೋಲ್ಲ ಅವರಿಗೆ. ಹೆಚ್ಚಿರೋದು ಅಮೌಂಟ್ ಅವ್ರದ್ದೇನೆ. ಅಂದರೆ ಅವರು ತಗೊಳ್ತಾ ಇರೋ ಪರ್ಸೆಂಟೇಜು 15ಇಂದ 20%. ನಾವಿಲ್ಲಿ ಏನು ಕಳ್ಕೊಳ್ತಾ ಇದ್ದೀವೋ ಇದಿಷ್ಟೇ ಅವರ ಲಾಭ. ಅವ್ರಿಗೆ ಇನ್ನೆಲ್ಲಿಂದನೂ ಸಿಕ್ಕೋಲ್ಲ. ಇನ್ನು ಅವರೆಲ್ಲ FIIs ಅಲ್ಲೇ ಬೇರೆ ಬೇರೆ ಟೀಮ್ಸ್ ಇರುತ್ತೆ. ಅವರೆಲ್ಲ ಒಬ್ರಿಗೆ ಹೆಚ್ಚು ಒಬ್ರಿಗೆ ಕಡಿಮೆ ಇರ್ಬೋದು, ಕೆಲವರು ಲಾಸು ಮಾಡ್ಕೊಂಡಿರ್ಬೋದು, ಇಲ್ಲ ಅಂತಲ್ಲ. ನಾವು ಓವರಾಲ್ FIIs ಅಂತ ಅಂದ್ಕೊಂಡಾಗ ನಾವಿಲ್ಲಿ ಏನು ಕಳ್ಕೊಳ್ತಾ ಇದ್ದೀವೋ ಅದೇ ಅವರ ಲಾಭ. ಅದ್ರ ಹೊರತಾಗಿ ಅವರೇನೋ 100% ಮಾಡ್ತಾರೆ, ಮಾಡೋಕ್ಕಾಗಲ್ಲ. ಈಗ ನೋಡಿ, ನಾವಿಲ್ಲಿ ಸಣ್ಣ ಬಿಸ್ನೆಸ್ ಏನೋ ಮಾಡ್ತಾ ಇದ್ದೀವಿ. ಈಗ ಒಬ್ಬ ಒಂದು ಹೋಟೆಲ್ ಇಟ್ಕೊಂಡಿದ್ದಾನೆ ಅಥವಾ ಯಾವುದೋ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಜಸ್ಟ್ ಒಂದು 10 lakhs ರುಪೀಸ್ ಇನ್ವೆಸ್ಟ್ಮೆಂಟಿಂದ ಅವನಿಗೆ ದಿನಕ್ಕೆಲ್ಲೋ ಒಂದು 10,000 ಪ್ರಾಫಿಟ್ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಅವನಿಗೆ ಒಮ್ಮೆಲೆ 10 crores ಕೊಟ್ಟು ನಿನ್ನ ಬಿಸ್ನೆಸ್ಸನ್ನು ಈಗೇನು ಲಾಭ ಮಾಡ್ತಾ ಇದೆಯೋ ಈ ಪರ್ಸೆಂಟೇಜಲ್ಲಿ ಇದನ್ನೇ ನೀನು ಆ ರೇಂಜಲ್ಲಿ ಮಾಡು ಅಂತಂದರೆ ಆಗೋಲ್ಲ. ಈ ಬಿಸ್ನೆಸ್ಸಲ್ಲಿ ಎಲ್ಲ ಬಿಸ್ನೆಸ್ ಇದೇ ಥರ ಸೂಟ್ ಆಗೋಲ್ಲ ಫಿಗರ್ಗಳಿಗೆ. ಅದು ಬೇರೆ ಥರ ಇರುತ್ತೆ. ಇದು ಹಾಗೇನೆ. ಈಗ ನಾವೇನೋ 10 ಲಕ್ಷ ಇಟ್ಕೊಂಡವರು ವರ್ಷಕ್ಕೊಂದು 50% ಗ್ರೋತ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. FIIs ಅಷ್ಟು ದೊಡ್ಡ ದುಡ್ಡು ಅಂದರೆ 10,000 crores ಅಂತ ಅಂದ್ಕೊಳ್ಳಿ, ಯಾರೋ ಒಬ್ಬರ ಹತ್ರ ಇದೆ. ಅವ್ರು ಅಷ್ಟು ದೊಡ್ಡ ಗ್ರೋತ್ ಮಾಡೋಕ್ಕಾಗಲ್ಲ. ಅಂದರೆ ರೀಸನ್ಗಳಿದೆ. ಕಾರಣ ಯಾಕಿದೆ ಅಂದರೆ ಈಗ ನೋಡಿ, ನನ್ನದು ಯಾವುದೋ ಒಂದು ಸ್ಟ್ರಾಟಜಿ ಇದೆ. ನಾನು ಟ್ರೇಡ್ ಮಾಡೋದು 1 lot 2 lots 3 lots 10 lots 100 lots ಇವನ್. ಓಕೆ, ನನ್ನ 100 lots ಹಾಕಿದ್ರೆ ಎಕ್ಸಿಕ್ಯೂಟ್ ಒಮ್ಮೆಲೆ ಆಗುತ್ತೆ, ನಾನು ಈಸಿ ಟ್ರೇಡ್ ಮಾಡ್ಬೋದು. ಬಟ್ ಅದೇ 10,000 crores ತಂದವನು ಅವನಿಗೆ ಇರೋ ಕೆಪಾಸಿಟಿಯಲ್ಲಿ ಆರ್ಡರ್ ಹಾಕಿದ್ರೆ ಎಕ್ಸಿಕ್ಯೂಟ್ ಆಗಲ್ಲ. ಅದಕ್ಕೆ ಅಪೋಸಿಟ್ ಸೈಡಲ್ಲಿ ಇಲ್ಲವೇ ಇಲ್ಲ ಯಾರು. ಅವನೇನು ಟ್ರೇಡ್ ಮಾಡ್ತಾನೆ ನೋಡಿ. ಇಂಡಿಯನ್ ಮಾರ್ಕೆಟಲ್ಲಿ ಅದರಲ್ಲೂ ಕೆಲವು ವರ್ಷಗಳ ಹಿಂದೆ ಇಲ್ಲಿ ವಾಲ್ಯೂಮ್ ಇಲ್ಲ ಅಂತಲೇ US ಮಾರ್ಕೆಟಿಗೆ ಬಿಟ್ಟು ಹೋದವರೆಲ್ಲ ಇದ್ದಾರೆ. ಇಲ್ಲಿ ಸಾಕಾಗಲ್ಲ ಅವರ ಕ್ವಾಂಟಿಟಿಗೆ ಅಂತ. ಇದು ಹಾಗೇನೆ. FIIsಗೂ ಅವ್ರಿಗೆ ಬೇಕಾದಷ್ಟನ್ನೆಲ್ಲ ಅವರು ಟ್ರೇಡ್ ಮಾಡಿಬಿಡೋಕೆ ಆಗೋದಿಲ್ಲ. ರಿಟೇಲರ್ಸ್ ಅಷ್ಟು ಇರೋದಿಲ್ಲ. ಹಾಗಾಗಿ ಅವರ ಇನ್ಕಮ್ ಸಹ ಓವರಾಲ್ ನಾವು ಕನ್ಸಿಡರ್ ಮಾಡಿದ್ರೆ 15ಇಂದ 20% ಮಾಡೋದಕ್ಕೆ ಸರ್ಕಸ್ ಮಾಡ್ತಾ ಇರ್ತಾರೆ, ದೊಡ್ಡ ದೊಡ್ಡ ಗೇಮ್ ಆಡ್ತಾ ಇರ್ತಾರೆ. ಬಟ್ ಅದು ಸಣ್ಣ ಗ್ರೋತ್ ಅಲ್ಲ, ಯಾಕಂದರೆ ಅವ್ರ ಹತ್ರ ಇರೋ ದುಡ್ಡು ದೊಡ್ಡ ದುಡ್ಡು, ಸಣ್ಣದಲ್ಲ. ನಾವು ಆದಷ್ಟು ರಿಯಾಲಿಟಿಯನ್ನು ನೋಡಬೇಕು. ಭ್ರಮೆ ಕಡೆ ಹೋಗೋದಕ್ಕಿಂತ ರಿಯಾಲಿಟಿಯನ್ನು ನೋಡಬೇಕು.
ಇದೇ ಕಾರಣಕ್ಕೆ ನಾನು ಯಾವಾಗಲೂ ಹೇಳೋದು, ಸಣ್ಣ ಲಾಭದ ಕಡೆ ಗಮನ ಕೊಡಿ. ಆ ದೊಡ್ಡ ದೊಡ್ಡ ಡ್ರೀಮ್ ಕಡೆ ಹೋದರೆ, ಸ್ಕ್ರೀನ್ಶಾಟ್ ನೋಡ್ಕೊಂಡು ಹೋದರೆ ಖಂಡಿತ ಲಾಭ ಇಲ್ಲ. ಇರೋ ದುಡ್ಡು ಹೋಗುತ್ತೆ. ಇರೋದನ್ನು ಕಳ್ಕೊಳ್ಳೋ ಬದಲಿಗೆ ಚಿಕ್ಕ ಚಿಕ್ಕ ಪ್ರಾಫಿಟನ್ನೇ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಖಂಡಿತ ದೊಡ್ಡದಾಗೇ ಆಗುತ್ತೆ. ಅದು ಕಂಪೌಂಡಿಂಗ್ ಅನ್ನೋದರಲ್ಲಿ ಲಾಭ ಇದ್ದೇ ಇದೆ. ದೊಡ್ಡದಕ್ಕೆ ಹೋದರೆ ಅದು ಇಲ್ಲ, ಇದು ಇಲ್ಲ. ಹೌದು ಸರ್, ಚೆನ್ನಾಗಿ ಹೇಳಿದ್ರಿ ಸರ್. ಅತ್ರಿ ಅವರೇ ನಮಸ್ಕಾರ, ಮಾತಾಡಿ ಸರ್. ಸೀತಾರಾಮಣ್ಣ, ಈ ಮಲ್ಟಿ ಬ್ಯಾಗರ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಮಲ್ಟಿ ಬ್ಯಾಗರ್ ಅಂತ ಗೊತ್ತಾಗೋದು ಯಾವಾಗ? ಅದು ಮಲ್ಟಿ ಬ್ಯಾಗರ್ ಆದ್ಮೇಲೆ. ಎಸ್. ಹಾಗಾದರೆ ಮೊದಲು ಹೇಗೆ ಗುರುತಿಸೋದು? ಅದೇ ನಮಗೆ ಪ್ರಶ್ನೆ. ಇಲ್ಲಿ ಮಲ್ಟಿ ಬ್ಯಾಗರನ್ನು ಹಿಡ್ಕೊಳ್ಳೋದಕ್ಕೆ 2 ಇಂಪಾರ್ಟೆಂಟ್ ದಾರಿಗಳಿವೆ. ಆ ಮಲ್ಟಿ ಬ್ಯಾಗರ್ ಹಿಡ್ಕೊಳ್ಳುವಂತಹ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಹೇಗಿರುತ್ತೆ? ಹಿಂದೊಮ್ಮೆ ಹೇಳಿದ್ದೆ ನಮ್ಮ ಇನ್ವೆಸ್ಟ್ಮೆಂಟ್ ಪ್ಯಾಟರ್ನ್ ಹೇಗಿರಬೇಕು ಅನ್ನೋದನ್ನು. ಈ ಪೆನ್ನಿ ಸ್ಟಾಕ್ಗಳು, ಇಲ್ಲಿ ಮೊದಲನೇದಾಗಿ ಪೆನ್ನಿ ಅಂತ ಯೂಸ್ ಮಾಡೋದಕ್ಕಿಂತ ಎಷ್ಟೋ ಸ್ಟಾಕ್ಗಳು ತುಂಬ ಸಣ್ಣ ಪ್ರೈಸಲ್ಲಿ ಇರ್ತವೆ. ಬಟ್ ನಾವು ಅದನ್ನು ಆ ಕಂಪನಿ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರುತ್ತೆ. ನಮ್ಮ ದೂರದೃಷ್ಟಿ ಹೇಗಿದೆ ಅಂತ ನೋಡಬೇಕು. ಆ ಬಿಸ್ನೆಸ್ಸಿಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಚೆನ್ನಾಗಿದೆಯಾ, ಬರ್ಬೋದಾ ಅದು ಅನ್ನೋದನ್ನು ನೋಡಬೇಕು. ಓಕೆ, ನಮಗೇನೋ ಸ್ವಲ್ಪ ಓಕೆ ಅಂತ ಅನಿಸಿದೆ, ಆದರೂ ಗ್ಯಾರಂಟಿ ಏನಿರೋಲ್ಲ. ಅಂಥ ಸ್ಟಾಕನ್ನು ಹುಡುಕಿ ಈ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂದರೆ, ಎಕ್ಸಾಂಪಲ್ ಹೇಳ್ತೀನಿ, ಒಂದು 10 ಸ್ಟಾಕ್ಗೆ ಹಾಕ್ತಾರೆ. ಈಕ್ವಲ್ ಅಮೌಂಟ್ ಇರ್ಬೋದು, ಆಲ್ಮೋಸ್ಟ್ ಸಣ್ಣ ಪುಟ್ಟ ಡಿಫ್ರೆಂಟ್ ಅಮೌಂಟ್ ಇರ್ಬೋದು. ಒಟ್ಟಾರೆ ತುಂಬ ಸ್ಮಾಲ್ ಅಮೌಂಟನ್ನು 10 ಸ್ಟಾಕ್ಗೆ ಹಾಕ್ತಾರೆ. 10 ರಿಸರ್ಚ್ ಮಾಡಿ ಹಾಕಿರ್ತಾರೆ, ಸುಮ್ಮನೆ ಎಲ್ಲ ಸಣ್ಣದು ಕಂಡಿರೋದಕ್ಕೆಲ್ಲ ಅಲ್ಲ. ಆ 10 ಸ್ಟಾಕಲ್ಲಿ ಏನಾಗುತ್ತೆ ರಿಸಲ್ಟ್ ಅಂದರೆ, ಲಾಂಗ್ ಟರ್ಮಲ್ಲಿ 8 ಅಥವಾ 9 ಸ್ಟಾಕು ಕಂಪ್ಲೀಟ್ ಮುಳುಗಿ ಹೋಗುತ್ತೆ, ಉಳಿಯೋದೇ ಇಲ್ಲ. ಅದು ಅವ್ರಿಗೆ ಗೊತ್ತದು, ಆ ಥಿಯರಿ ಹಾಗೆ. ಯಾವುದೋ ಒಂದು ಸ್ಟಾಕು ಮಲ್ಟಿ ಬ್ಯಾಗರ್ ಆಗಿಬಿಡುತ್ತೆ, ಸಾಕದು. ಯಾಕಂದರೆ ಈಗ 10 ರೂಪಾಯಿ ಸ್ಟಾಕ್ಗೆ 10 ಬೇಡ 100 ಸ್ಟಾಕಿಗೆ ಹಾಕಿರ್ತಾರೆ ಅಂತ ಅಂದ್ಕೊಳ್ಳೋಣ. ಆ 100ರಲ್ಲಿ 95 ಸ್ಟಾಕ್ ಹೋಯ್ತು, 2-3 ಸ್ಟಾಕ್ ಹಾಗೆ ಚಿಲ್ಲರೆ ಸ್ವಲ್ಪ ಗೇನ್ ಆಗಿ ಇರುತ್ತೆ. ಹಾಗೆ 10 ರೂಪಾಯಿ ಇರೋದು 40, 50, 30 ರೂಪಾಯಿಲೆಲ್ಲ ಇರ್ಬೋದು, ಅದರಲ್ಲೂ ಗ್ರೋತ್ ಏನಿಲ್ಲ. ಬಟ್ 1 ಅಥವಾ 2 ಸ್ಟಾಕು 1000ಗೆ ಹೋಗ್ಬಿಟ್ಟಿರುತ್ತೆ 5 ವರ್ಷದಲ್ಲಿ, ಅಥವಾ 10 ವರ್ಷದಲ್ಲಿ ಒಂದು 2000, 5000ಗೆ ಹೋಗ್ಬಿಟ್ಟಿರುತ್ತೆ. ಸಾಕಲ್ವಾ? ಇದು ಇನ್ವೆಸ್ಟರ್ಸ್ ಸ್ಟೈಲ್ ಇದು. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್, ಒಂದು ಪಾಯಿಂಟನ್ನು ಹೇಳಿದೆ, ಇನ್ನೊಂದು ಪಾಯಿಂಟ್ ಇದೆ. ಅದು ಯಾವುದಂದರೆ ಪೇಷನ್ಸ್ ಆ್ಯಂಡ್ ಕನ್ವಿಕ್ಷನ್. ಈಗ ನೋಡಿ, ಸಾಮಾನ್ಯ ನಾವು ಮಾಡೋದು ಏನು ಮಿಸ್ಟೇಕ್ ಅಂದರೆ, ನಾವು ಸಹ ಒಂದು 10-20 ಪೆನ್ನಿ ಸ್ಟಾಕ್ಸ್ ತಗೊಳ್ತೀವಿ. ಆ ಲಾಸ್ ಆಗಿರೋದನ್ನು ಈಗ ಹಾಗೇ ಇಟ್ಕೊಂಡಿರ್ತೀವಿ, ಇನ್ನೂ ಆ್ಯಾವ್ರೇಜ್ ಬೇರೆ ಮಾಡಿ ಸಿಕ್ಕಾಕ್ಕೊಳ್ಬಿಡ್ತೀವಿ. ಇನ್ನು ಯಾವುದೋ ಮಲ್ಟಿ ಬ್ಯಾಗರ್ ಆಗೋದ್ರಲ್ಲಿ ಇರುತ್ತೆ, ನಮಗೇನು ಗೊತ್ತಿರಲ್ಲ, ಎಲ್ಲ ನಮಗೆ ಒಂದೇ ಥರ ಕಾಣಿಸ್ತವೆ. ಈಗ 10 ರೂಪಾಯಿಗೆ ತೊಗೊಂಡಿದ್ದು 50 ಆಯಿತು, 100 ಆಯಿತು, 150 ಆಯಿತು, ನಮ್ಮ ಹತ್ರ ಇಟ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ, ತಡ್ಕೊಳ್ಳೋಕೆ ಆಗೋದೇ ಇಲ್ಲ. ನಾವು ಅದನ್ನು ಒಂದೇ ಸಲ ಎಕ್ಸಿಟ್ ಮಾಡ್ತೀವಿ, ಅಥವಾ ಚೂರು ಎಕ್ಸಿಟ್ ಮಾಡ್ತೀವಿ, ಏನೋ ಅದನ್ನಂತೂ ಉಳಿಸ್ಕೊಳ್ಳಲ್ಲ ನಾವು. ಈ ಕಾರಣದಿಂದ ಹಾಗಂತ ಅಷ್ಟಕ್ಕೆ ಬಿಟ್ಟಿರೋಲ್ಲ, ಇಲ್ಲಿ ಹಾಗೆ ಉಳ್ಕೊಂಡಿರೋ ಬಾಕಿ ಸ್ಟಾಕ್ಗೆ ಆವ್ರೇಜ್ ಬೇರೆ ಮಾಡ್ತಾ ಇರ್ತೀವಿ, ಈ ದುಡ್ಡನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಬೇರೆ ಹಾಕ್ತೀವಿ. ಇದರಿಂದ ನಾವು ಫೇಲ್ ಆಗ್ತಾ ಇರೋದು. ಇನ್ವೆಸ್ಟ್ ಮಾಡಿದ್ರೆ ಹೇಗೆ ಅಂದರೆ, ಆ ಥರ ಸ್ಟಾಕ್ಗಳಿಗೆ ಈಗ ನಾವೇ ಒಂದು 20 ಸ್ಟಾಕನ್ನು ಸೆಲೆಕ್ಟ್ ಮಾಡಿ ಎಲ್ಲದಕ್ಕೂ 100 ರೂಪಾಯಿ ಹಾಕಿದ್ದೀವಿ ಅಂದರೆ, ಅದನ್ನು ಯಾವುದೋ ಒಂದು ಮಲ್ಟಿ ಬ್ಯಾಗರ್ ಆಗೋವರೆಗೆ ಬಿಡಬೇಕು ಅದನ್ನೆಲ್ಲವನ್ನು. ಬಾಕಿ ಬೇಕಾದ್ರೆ ಹೋಗಲಿ, 0 ಆಗಿಬಿಡಲಿ ಬಾಕಿದು, ನೋ ಪ್ರಾಬ್ಲಮ್. ಒಂದಾದರೂ ಆ ದಾರಿ ಹೊರಟಿದೆ ಅಂದರೆ ಅದನ್ನು ಅಷ್ಟು ಕಾಲ ಅದಕ್ಕೆ ಟೈಮ್ ಕೊಡಬೇಕು, ಅದು ಹೋಗೋವರೆಗೆ ಬಿಡಬೇಕು. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ, ಅಲ್ಲಿ ಹಾಕ್ತಾ ಇರೋ ಅಮೌಂಟ್ ಅಷ್ಟೂ ಇದಿಷ್ಟು ಹೋಯ್ತು ಅಂತ ಅಂದ್ಕೊಂಡು ಹಾಕಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಇದು. ಅಂದರೆ ಬಂದರೆ ಬೋನಸ್, ಅದು ಬರದೇ ಇದ್ದರೆ ಎಕ್ಸ್ಪೆಕ್ಟೆಡ್. ಹಾಗಾಗಿ ಈ ಮಲ್ಟಿ ಬ್ಯಾಗರ್ಗಳನ್ನು ಹಿಡ್ಕೊಳ್ಳುವಂಥದ್ದು ಫಸ್ಟ್ ಪಾರ್ಟ್ ಅನಾಲಿಸಿಸ್ ನೋಡಬೇಕು. ಸ್ವಲ್ಪ ನೋಡದೇ ಹಾಕಬೇಕು ಅಂತಲ್ಲ, ಬಟ್ ನೋಡಿದ ಮೇಲೆ ಇನ್ವೆಸ್ಟ್ಮೆಂಟ್ ಪ್ಯಾಟರ್ನ್ ಹೀಗಿರಬೇಕು. ಅದು ಅಲ್ಲಿವರೆಗೆ ಹೋಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಟೈಮ್ ಕೊಡದೇ ಯಾವುದೂ ಸಹ ಒಮ್ಮೆಲೆ ಬೆಳೆದು ಬಿಡೋದಿಲ್ಲ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.